प्रविश्य मम वाचमिमां सुप्तां सञ्जीवयत्यखिलशक्तिधरस्पदां अन्याश्चास्त्रगणश्रवणत्वगात् प्राणान् नमो भगवते पुरुषाय कपिलमवतूरुं दक्षिणे नारसिंहं करुणमुखमत्पश्चादुत्तरे सूकरास्यं हयवदनतो कुञ्चिन्तयेत् वायुसूदं सकलभूतारम्भं रामरूपं नमामि व्यासाय भवनाशाय श्रीशाय मराशये हृद्याय शुद्धविद्याय मध्वाय च नमो नमः भक्तानां मानसां भगवतामवे कामधेनवे नमतां कवितपरवे दीर्घगुरवे नमः श्रीमतो राघवेन्द्रस्य नमामि पावनकटे कामिता शेषकल्याणकरणा कल्पकारतो पृथ्वीमण्डलमध्यस्था गुणगोणभावगाः वैष्णवाः विष्णुप्रियाः तां वस्ये कुरु नमः अभिनाभिप्रतिनिधारमरागन्तः ಶ್ರೀ ಶ್ರೀ ಶಿವರಾಮನವರ ಪಾದಕಮಲಗಳಲ್ಲಿ ನನ್ನ ಭಕ್ತಿಯುಕ್ತವಾದಂತಹ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಪ್ರವಚನದ ಮುಂದಿನ ಭಾಗದ ನಿರೂಪಣೆಯನ್ನು ಮಾಡ್ತಾ ಇದ್ದೇನೆ. ನಿನ್ನೆ ಮಹಾಮಹಿಮೋಪೇತರಾದಂತಹ ವಿಜೇಂದ್ರ ತೀರ್ಥ ಬಾಲ್ಯ ಲೀಲೆಗಳನ್ನು ಮತ್ತು ವ್ಯಾಸರಾಜರ ಹತ್ರ ಅಧ್ಯಯನ ಮಾಡುವಂತಹ ಶೈಲಿಯನ್ನು ಸುರೇಂದ್ರ ತೀರ್ಥರಿಗೆ ಹೇಗೆ ವಿಷ್ಣು ತೀರ್ಥರು ವಿಜೇಂದ್ರರಾಗಿ ಒಲಿದು ಬಂದರೆಂಬ ಕಥೆಯನ್ನು ಅನೇಕ ಮಹಿಮೆಗಳೆಲ್ಲವನ್ನು ಕೂಡ ವಾದಿಪೂಜೆಗಳನ್ನೆಲ್ಲವನ್ನು ಕೂಡ ನಾವು ತಿಳಿದುಕೊಂಡವರಾಗಿದ್ದೇವೆ. ಅಷ್ಟೇ ಅಲ್ಲ, ವಿಜೇಂದ್ರರು 64 ಕಲೆಗಳಲ್ಲಿ ವಿಶೇಷವಾದಂತಹ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದು ಅನ್ನುವ ವಿಷಯವನ್ನು ಕೂಡ ನಾವಿಲ್ಲಿ ತಿಳಿದುಕೊಂಡಿದ್ದೇವೆ. ಇಂದು ವಿಜೇಂದ್ರ ತೀರ್ಥರು ಮುಂದೆ ದಕ್ಷಿಣ ಭಾರತದ ತೀರ್ಥಯಾತ್ರೆಯನ್ನು ಮಾಡಿ ಅಲ್ಲಿ ವಾಲ್ಮೀಕಿಯನ್ನು ಮಾಡಿಕೊಂಡು ಹೇಗೆ ಮಾಡಿದರು ಎಂಬುದನ್ನ ವಿಷಯವನ್ನು ತಿಳಿದುಕೊಳ್ಳೋಣ. ವಿಜೇಂದ್ರ ತೀರ್ಥರು, ಸುರೇಂದ್ರ ತೀರ್ಥರು ಮತ್ತು ವಿಜೇಂದ್ರ ತೀರ್ಥರು ಕೂಡ ದಕ್ಷಿಣ ಭಾರತದ ತೀರ್ಥಯಾತ್ರೆ ಹೊರಡ್ತಾರೆ. ಆವಾಗ ವ್ಯಾಸರಾಜರು ಅನೇಕ ವಿಧವಾದಂತಹ ಪ್ರಯತ್ನಗಳನ್ನು ವಿಜೇಂದ್ರ ತೀರ್ಥರು ಏನು ಮಾಡ್ತಾರೆ, ಸೋಮನ ಸ್ಥಾಪನೆ ಮಾಡು, ಎಲ್ಲದರನ್ನು ಕೂಡ ಉದ್ಧಾರ ಮಾಡುವುದರ ಮೂಲಕ ವಿಶೇಷವಾದಂತಹ ವಾಯುದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಎಂಬುದಾಗಿ ಅನುಗ್ರಹವನ್ನು ಮಾಡಿ ಕಳಿಸ್ತಾರೆ. ಈ ರೀತಿಯಾಗಿ ಪ್ರಯತ್ನ ಮಾಡಿ ಕಳಿಸಿದ ನಂತರ ಮೊಟ್ಟಮೊದಲಾಗಿ ಕಂಚಿ ಕ್ಷೇತ್ರಕ್ಕೆ ಸುರೇಂದ್ರ ತೀರ್ಥರು ಮತ್ತು ವಿಜೇಂದ್ರ ತೀರ್ಥರು ಕೂಡ ದಿಗ್ವಿಜಯವನ್ನು ಮಾಡ್ತಾರೆ. ಅಲ್ಲಿ ವಿಜೇಂದ್ರ ತೀರ್ಥರ ಪಾಂಡಿತ್ಯ, ವಾದ ಚಾತುರ್ಯ ಮೊದಲಾದವುಗಳೆಲ್ಲವೂ ಕೂಡ ಜನರ ಮಾತಿನಲ್ಲಿ ವಿಜೃಂಭಿಸ್ತಾ ಇದ್ದು ಎಲ್ಲ ಕಡೆಯಲ್ಲೂ ಕೂಡ ಅವರ ವಿಶೇಷವಾದಂತಹ ವಾದ ದಿಗ್ವಿಜಯ ಅನ್ನೋದು ಪ್ರಸಿದ್ಧವಾಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋದಾಗ ವಿಜೇಂದ್ರ ತೀರ್ಥರ ಯೋಗದ ಸ್ಥಳಕ್ಕೆ ಒಬ್ಬ ವಾದಿಯಾದರೂ ಕೂಡ ಬಂದು, ಸ್ವಾಮಿ, ನಾನು ನಿಮಗೆ ವಾದ ಮಾಡಬೇಕು ಎಂಬುದಾಗಿ ಹೇಳ್ತಾನೆ. ಹೌದಾ, ಯಾವ ವಿಷಯದಲ್ಲಿ ವಾದವನ್ನು ಮಾಡಬೇಕು ಎಂಬುದಾಗಿ ಪ್ರಶ್ನೆ ಮಾಡಿದಾಗ, ಸ್ವಾಮಿ, ನಾನು ಉಭಯ ಮೀಮಾಂಸದಲ್ಲೂ ಕೂಡ ಕರ್ಮನಾಮವನ್ನು ಮಾಡಿಕೊಂಡು ಪಡೆದಿದ್ದೇನೆ. ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲೂ ಎತ್ತಿದರೆ, ಉತ್ತರ ಮೀಮಾಂಸಾ ಶಾಸ್ತ್ರದಲ್ಲೂ ಕೂಡ ಎತ್ತಿದರೆ. ಆದ್ದರಿಂದ ಮೀಮಾಂಸಾ ಶಾಸ್ತ್ರದಲ್ಲಿ ನಾನು ನಿಮ್ಮನ್ನು ಗೆಲ್ಲಲು ಬಯಸಿದ್ದೇನೆ ಎಂಬುದಾಗಿ ವಿನಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಹಾಗೆ ಆಗಲಿ ಎಂಬುದಾಗಿ ಆ ಮೀಮಾಂಸಾ ಶಾಸ್ತ್ರ ಬಲ್ಲಂತಹ ಪಂಡಿತನನ್ನ ಕಂಚಿ ವರದರಾಜ ಸ್ವಾಮಿ ಸ್ಥಾನ ದೇವಾಲಯದಲ್ಲಿ ಆಹ್ವಾನಿಸ್ತಾರೆ ವಾದಕ್ಕೆ. ಆಗ ಶಾಸ್ತ್ರಾರು ಪಂಡಿತರು ಕೂಡ ಅಲ್ಲಿ ಆ ವಾದ ವಿವಾದವನ್ನ ನೋಡಲಿಕ್ಕೆ ಬಂದಿರುತ್ತಾರೆ. ಆಗ ಆ ಮೀಮಾಂಸಾ ಶಾಸ್ತ್ರ ಬಲ್ಲವರಿಗೆ ತಕ್ಕವಾದಂತಹ ಯುಕ್ತಿಗಳನ್ನು ಕೊಡುವುದರ ಮೂಲಕ ಮತ್ತು ವೇದವ್ಯಾಸರಿಗೆ ಸಮ್ಮತವಾದಂತಹ ಅರ್ಥವನ್ನು ಬ್ರಹ್ಮಸೂತ್ರಗಳಿಗೆ ಹೇಳುವುದರ ಮೂಲಕ ಆ ಪಂಡಿತರನ್ನ ಸೋಲಿಸ್ತಾರೆ. ಆವಾಗ ಎಲ್ಲರಿಗೂ ಕೂಡ ಗೊತ್ತಾಗ್ತದೆ
ಕೇವಲ ತರ್ಕ ವೇದಾಂತ ಶಾಸ್ತ್ರಗಳಲ್ಲೇ ಮಾತ್ರವಲ್ಲ, ಮೀಮಾಂಸವು ಕೂಡ ವಿಜಯ ತೀರ್ಥರಿಗೆ ಕರಗತವಾಗಿದೆ ಅಂತ ಸ್ಪಷ್ಟವಾಗ್ತದೆ. ಇನ್ನು ಮುಂದೆ ಅದೇ ರೀತಿಯಾಗಿ ವಿಜಯದೇನೆ ಆ ವಾದದಲ್ಲಿ ಗೆದ್ದಂತಹ ಸಂದರ್ಭದಲ್ಲಿ ತಮ್ಮ ಭಕ್ತರ ಸಮೂಹದಲ್ಲೂ ಕೂಡ ಆ ವಿಜಯ ತೀರ್ಥರಿಗೆ ಸನ್ಮಾನ ಮಾಡಬೇಕು, ಅನುಗ್ರಹವನ್ನು ಪಡೆಯಬೇಕೆಂಬುದಾಗಿ ಅವರನ್ನು ಆಹ್ವಾನಿಸಿ ಕಂಚಿ ವರದರಾಜ ಸ್ವಾಮಿಯ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಆವಾಗ ವೇದಿಕೆಯ ಮೇಲೆ ಸುರೇಂದ್ರ ತೀರ್ಥರು ಮತ್ತು ವಿಜಯ ತೀರ್ಥರಿಬ್ಬರು ಕೂಡ ಆಸೀನರಾಗಿ ಸಕಲ ವೇದ ಮರ್ಯಾದೆಗಳನ್ನು ಕೂಡ ಹೊಂದುತ್ತಾರೆ. ಅನಂತರ ಅದೇ ಸಂದರ್ಭದಲ್ಲಿ ಅದೇನೆ ಪುರಂದರದಾಸರ ಪುತ್ರರಾದಂತಹ ಮಂಡೋತಿಗಳು ಬರ್ತಾರೆ. ಆ ಮಂಡೋತಿಗಳಾದರೂ ಕೂಡ ವಿಜೇಂದ್ರರನ್ನು ನೋಡಿ ಸ್ತೋತ್ರವನ್ನು ಮಾಡ್ತಾರೆ. ಆಗ ವಿಜೇಂದ್ರ ಹೇಳ್ತಾರೆ, ನೀವು ಪುರಂದರದಾಸರ ಮಕ್ಕಳಾದ ಮಂಡೋತಿಗಳಲ್ಲ, ನೀವೇ ನಿಗಮಿದ್ದು ಅಂತ ಕೇಳಿದಾಗ ಆವಾಗ ಮಂಡೋತಿಗಳಾದರೂ ಕೂಡ ಆನಂದ ರಾಷ್ಟ್ರವನ್ನು ಸಲ್ಲಿಸ್ತಾರೆ. ಯಾಕೆ ಅಂತಂದ್ರೆ, ನಮ್ಮ ತಂದೆಯವರ ಜೊತೆಗೆ ಸ್ನೇಹದಲ್ಲಿದ್ದನ್ನು ನಾನು ಕಂಡಿದ್ದೇನೆ, ನನ್ನನ್ನು ಕೂಡ ಈ ಬಡವರಾದ ನನ್ನನ್ನು ಕೂಡ ನೀವು ನೆನಪಿಟ್ಟುಕೊಂಡು ನನಗೆ ಕಾರುಣ್ಯವನ್ನು ತೋರಿಸ್ತಾ ಇದ್ದೀರಿ, ಇದಕ್ಕಿಂತ ಇನ್ನೇನು ಬೇಕು ಎಂಬುದಾಗಿ ಕಣ್ಣೀರನ್ನು ತೋರಿಸ್ತಾರೆ. ಅಷ್ಟೇ ಅಲ್ಲ, ಅಲ್ಲಿಗೇನೆ ವ್ಯಾಸರಾಜರ ಶಿಷ್ಯಂದ್ರಾದ ರಾಮಾಚಾರ್ಯರು ಕೂಡ ಆಗಿರ್ತಾರೆ. ಆ ರಾಮಾಚಾರ್ಯರು ಮಧ್ಯದಲ್ಲಿ ನೋಡಿ ಅವರನ್ನು ಕೂಡ ಮಾತಾಡಿಸಿದಾಗ ಆ ರಾಮಾಚಾರ್ಯರು ಕೂಡ ಬಹಳ ದುಃಖಿತರಾಗಿ ಒಂದು ವಿಷಯವನ್ನು ಪ್ರಸ್ತಾವ ಮಾಡ್ತಾರೆ. ಏನು ಅಂತಂದ್ರೆ, ಸ್ವಾಮಿ, ನಮ್ಮ ಚಂದ್ರಿಕಾಚಾರ್ಯರು ಏನು ನ್ಯಾಯಮತದ ಗ್ರಂಥ ರಚಿಸಿದ್ದಾರೆ, ಆ ನ್ಯಾಯಮತದ ಗ್ರಂಥಕ್ಕೆ ಮಧುಸೂದನ ಸರಸ್ವತಿಯಿಂದ ಅದ್ವೈತಗೊಂಡಿದೆ. ಆದರೂ ಕೂಡ ಅದಕ್ಕೆ ಅದನ್ನು ಖಂಡನೆ ಮಾಡುವಂತಹ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅದು ಅದ್ವೈತ ಸಿದ್ಧಿ ಕೂಡ ಎಲ್ಲ ಕಡೆಯೂ ಕೂಡ ಪ್ರಸಿದ್ಧಿಯನ್ನು ಹೊಂದಿದೆ. ಅದನ್ನು ನಿರಾಕರಣೆ ಮಾಡಲಿಕ್ಕೆ ಸಮರ್ಥವನ್ನು ಕೊಡ್ತಾ ಇದ್ದಾರೆ ವ್ಯಾಸರಾಜರು. ಏನ್ ಮಾಡಬೇಕು ಅಂತ ಈ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ವ್ಯಾಸರಾಜರು. ನಮ್ಮ ಕಾಲದಲ್ಲಿ ಮಧ್ವವು ಸುಭದ್ರ ಕೋಟೆಯಲ್ಲಿತ್ತು, ಮುಂದಿನ ಪೀಳಿಗೆಯವರಿಂದ ಆ ವ್ಯಾಖ್ಯಾನವನ್ನು ರಚನೆ ಮಾಡಿಸಬೇಕು ಎಂಬುದಾಗಿ ಆಲೋಚನೆಯಲ್ಲಿದ್ದಾರೆ ಅಂತಂದಾಗ ಆವಾಗ ರಾಮಾಚಾರ್ಯರು ಕೂಡ ಆ ಅದ್ವೈತ ಸಿದ್ಧಿಗೆ ಖಂಡನಾತ್ಮಕವಾದಂತಹ ಒಂದು ಗ್ರಂಥವನ್ನು ಪ್ರಾರಂಭ ಮಾಡಿರ್ತಾರೆ. ಅದರ ತರಂಗಿಣಿ ಅಂತ, ಅದನ್ನು ಕೂಡ ವಿಜಯಗಳಿಗೆ ಕೊಡಿಸ್ತಾರೆ. ಆ ಖಂಡನಾತ್ಮಕವಾದಂತಹ ಗ್ರಂಥದ ಗಾಂಭೀರ್ಯವನ್ನು, ಆ ಸೊಗಸಾದಂತಹ ಶೈಲಿಯನ್ನು ನೋಡಿ ವಿಜಯಗಳು ಬಹಳ ಸಂತೋಷವನ್ನು ಪಡುತ್ತಾರೆ. ನಿಮ್ಮ ಗ್ರಂಥವು ಪ್ರಸಿದ್ಧವಾಗ್ತದೆ, ಅಷ್ಟೇ ಅಲ್ಲ ಕೋಟಿ ಕ್ರಮಗಳಲ್ಲಿ ನೀವು ಅದನ್ನು ನಿರಾಕರಣೆ ಮಾಡಿದ್ದು ನಿಮ್ಮ ಪಾಂಡಿತ್ಯ ಸೂಚಕವಾಗ್ತದೆ, ಪಾಂಡಿತ್ಯವನ್ನು ಸೂಚಿಸುತ್ತದೆ ಅಂತ ಕೊಂಡಾಡ್ತಾರೆ. ಈ ರೀತಿಯಾಗಿ ಕೊಂಡಾಡಿದ ನಂತರ ಮುಂದೆ ಅದೇ ವಿಜಯ ತೀರ್ಥರೇನೆ ಮುಂದೆ ನಾವು ಕೂಡ ಇದಕ್ಕೆ ಕರ್ನಾಟಕವಾದ ಗ್ರಂಥವನ್ನು ಬರೆಯುತ್ತೇವೆ, ಬರೆದು ನಮ್ಮ ಗುರುಗಳಿಗೆ ಗುರುದಕ್ಷಿಣೆಯಾಗಿ ನೀಡುತ್ತೇವೆ ಎಂಬುದಾಗಿ ಮನಸ್ಥಿತಿಯಲ್ಲಿ ಪ್ರತಿಜ್ಞೆಯನ್ನು ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಆ ರಂಗಿ ರಾಮಾಚಾರ್ಯ ಮತ್ತು ಪುರಂದರದಾಸರ ಮಕ್ಕಳಾದ ಮಧ್ವತಿಗಳ ಸಮಾಗಮ ಅನ್ನೋದು ಆ ಕಂಚಿಯಲ್ಲಿ ಆಗ್ತದೆ. ಅನಂತರ ವಿಜಯೇಂದ್ರರು ಗುರುಪಾದರ ವ್ಯಾಸರಾಜರ ಆಜ್ಞೆಯನ್ನು ಶಿರಸಾವಹಿಸಿ ಎಲ್ಲ ಕಡೆಯಲ್ಲೂ ಪೂಜೆಯನ್ನು ಮಾಡಬೇಕಾದ್ರೆ ವ್ಯಾಸರಾಜರ ಸ್ಮರಣೆ ಆಗುತ್ತೆ, ನಮ್ಮ ಗುರುಗಳ ದರ್ಶನವನ್ನು ಮಾಡಬೇಕು ಎಂಬುದಾಗಿ ಅವರು ಆಲೋಚನೆ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಕರುನಾಡಿಗೆ ತಾವು ದಯಪಾಲಿಸಬೇಕು, ಕರ್ನಾಟಕಕ್ಕೆ ಬರಬೇಕು ಎಂಬುದಾಗಿ ಅನೇಕ ರಾಜ ಮಹಾರಾಜರು ಕೂಡ ವಿಜಯೇಂದ್ರರ ಹತ್ರ ಸಾಲವಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪುನಃ ಕರ್ನಾಟಕದ ಮೈಸೂರು ಗ್ರಾಮಕ್ಕೆ ಸಂಸಾರತೆಯನ್ನು ಬರ್ತಾರೆ. ಅಲ್ಲಿರುವಂತಹ ಎಲ್ಲರನ್ನು ಕೂಡ ಅನುಗ್ರಹ ಮಾಡ್ತಾರೆ. ಅನಂತರ ವಿಶೇಷವಾಗಿ ಕೋಲಾರ ಅದೇ ರೀತಿಯಾಗಿ ಸಂಸಾರವನ್ನು ಮಾಡ್ತಾ ಪ್ರತಿ ಗ್ರಾಮ ನಗರಗಳಲ್ಲೂ ಕೂಡ ಆನಂದದಲ್ಲಿ ಪರ್ವತಾಚಾರ್ಯ ಪ್ರತಿಯೊಂದು ಗ್ರಂಥಗಳನ್ನ ಉಪದೇಶ ಮಾಡ್ತಾರೆ, ಜನರಿಗೆ ಉಪದೇಶವನ್ನು ಮಾಡ್ತಾರೆ. ನಿಜವಾದ ತತ್ವದ ಅಭಿರುಚಿಯನ್ನು ಎಲ್ಲಾ ಜನರು ಕೂಡ ಉಣಬಡಿಸ್ತಾರೆ. ಎಲ್ಲಾ ಜನರು ಕೂಡ
ಹೀಗೆ ವಾಕ್ಯಾರ್ಥ ವಿಚಾರ ನಡೀತಾ ಇದೆ ಅಂತಂದ್ರೆ ಆಗಿನ ಕಾಲದಲ್ಲಿ ಎಲ್ಲರಿಗೂ ಕೂಡ ಬೇಜಾರಾಗ್ತಾ ಇರ್ತದೆ. ಯಾಕೆ ಅಂತಂದ್ರೆ ವಾದಿ ಪ್ರತಿವಾದಿಗಳ ಮಧ್ಯದಲ್ಲಿ ಆಗೆಲ್ಲವೂ ಕೂಡ ಕೋಪ, ತಾಪ, ದ್ವೇಷ, ಅಸೂಯ ಈ ರೀತಿಯಾಗಿ ಆಗ್ತಾ ಹೇಗೆ ಆ ವಾದವು ಕಲಹದಲ್ಲೇನೆ ಪರ್ಯವಸಾನವಾಗ್ತಾ ಇತ್ತು. ಆದರೆ ಈ ವಿಜೇಂದ್ರ ತೀರ್ಥರ ವಾದವಾದ ಕೂಡ ಈ ರೀತಿಯಾಗಿ ಇರುತ್ತಿರಲಿಲ್ಲ. ಅದಕ್ಕೆ ವಿರುದ್ಧವಾಗಿ ಗುಣ, ವಿನಯ, ಸಾತ್ವಿಕ, ತೇಜಸ್ಸು, ಪರಕೀಯರ ಅಂದರೆ ಪ್ರವಾದಿಗಳೆಲ್ಲರೂ ಕೂಡ ಸೌಜನ್ಯಾದಿಗಳನ್ನು ಉಳ್ಳವರಾಗ್ತಾ ಇರ್ತಿದ್ರು ವಿಜೇಂದ್ರ ತೀರ್ಥರು. ಅಷ್ಟೊಂದು ಪರಮ ಕರ್ಣಾಳುಗಳು ಅಂತ ನಿಮಗೆ ತಿಳಿತಾ ಇದೆ ವಿಜೇಂದ್ರ ತೀರ್ಥರು. ಈ ರೀತಿಯಾದಂತಹ ವಾದವನ್ನು ನೋಡಿದಾಗ ಎಲ್ಲ ಜನರು ಕೂಡ ಹೃದಯಂಗಮವಾಗ್ತದೆ, ಎಲ್ಲರೂ ಕೂಡ ಬಹಳ ಸಂತೋಷವಾಗ್ತದೆ. ಅಷ್ಟೇ ಅಲ್ಲ, ಪರಾಜಿತರಾದಂತಹ ಪ್ರತಿವಾದಿಗಳೆಲ್ಲರನ್ನೂ ಕೂಡ ನಾವು ಸನ್ಮಾನಿಸಿ ಕಳಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವರ ಓದಿರುವಂತಹ ಶಾಸ್ತ್ರಕ್ಕೆ ಗೌರವವನ್ನು ಸಲ್ಲಿಸಬೇಕು ಅಂತ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಿ ಕಳಿಸ್ತಾ ಇದ್ದಾರೆ. ಅವರಿಗೆ ಯಥೋಚಿತವಾದಂತ ತಮ್ಮ ಕೈಯಿಂದ ಚಿನ್ನ, ಮುತ್ತು, ರತ್ನ, ಆಭರಣಗಳೆಲ್ಲವನ್ನೂ ಕೂಡ ಕೊಟ್ಟು ಕಳಿಸ್ತಾ ಇದ್ದಾರೆ. ಇಷ್ಟೊಂದು ಕರ್ನಾಟಕಗಳು ವಿಜೇಂದ್ರ ತೀರ್ಥರು ಈ ರೀತಿಯಾಗಿ ವಾದ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಬಹುವಾದಂತಹ ವಾದ ವಿಜಯಗಳಾಗ್ತದೆ. ಪ್ರತೀಕವಾಗಿ ಅಲ್ಲಿ ಸುದರ್ಶನಾಚಾರ್ಯರು ಅಂತ ತರ್ಕಶಾಸ್ತ್ರ ಪ್ರಭುಗಳು ಅವರನ್ನು ವ್ಯಾಖ್ಯಾನ ಮಾಡ್ತಾರೆ. ಕೃಷ್ಣ ಭಟ್ಟರು ಅಂತ ಇರ್ತಾರೆ, ಮೀಮಾಂಸಾ ಶಾಸ್ತ್ರ ಕೋವಿದರು, ಅವರನ್ನು ವ್ಯಾಖ್ಯಾನ ಮಾಡ್ತಾರೆ. ಇನ್ನು ವೀರಶೈವ ಮೊದಲ ಆರಾಧ್ಯರಾದಂತಹ ಅನೇಕ ವ್ಯಾಕರಣ ಪಂಡಿತರನ್ನು ಕೂಡ ನಿರಾಕರಣೆ ಮಾಡ್ತಾರೆ. ಈ ರೀತಿಯಾಗಿ ಅಲ್ಲಿ ವಾದಿಯ ಬಹುವಾದ ಕಾರಣ ಪ್ರತೀಕವಾಗಿ ಕೋಲಾರದಲ್ಲಿ ವಿಜಯ ಮಾರುತಿ ಎಂಬುದಾಗಿ ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಭಕ್ತರ ಕೋರಿಕೆಯಿಂದ ಪ್ರತಿಷ್ಠಾಪನೆ ಮಾಡಿ ಅದರ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಿ ಮುಂದೆ ಅದೇ ರೀತಿಯಾಗಿ ತುಮಕೂರಿಗೆ ಬರ್ತಾರೆ. ತುಮಕೂರಲ್ಲೂ ಕೂಡ ಆ ವಿಜೇಂದ್ರ ತೀರ್ಥರ ಮುಖ್ಯ ಪ್ರಾಣನ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿಯೇ ಛತ್ರ ಚಾಮರಗಳಿಂದ ದುರ್ಗಾಭಯಗಳಿಂದ ಕೂಡಿರುವಂತಹ ವಿಜೇಂದ್ರ ತೀರ್ಥರನ್ನ ರಾಮಾಚಾರ್ಯರು ಒಂದು ಭೇಟಿ ಆಗ್ತಾರೆ. ಏನಿದು ಬಹಳ ಕೌತುಕ ಅಂತ ತಿಳಿದುಕೊಂಡಾಗ ಅವರು ಹೇಳ್ತಾರೆ, ಇಲ್ಲ, ವ್ಯಾಸರಾಜರು ಕೂಡ ಕೃಷ್ಣ ದರ್ಶನಕ್ಕಾಗಿ ಉಡುಪಿಗೆ ಹೊರಟಿದ್ರು. ಉಡುಪಿಗೆ ಹೊರಟು ಅಲ್ಲಿ ಕೃಷ್ಣನ ದರ್ಶನಾದಿಗಳನ್ನು ಕೂಡ ಮಾಡಿಕೊಳ್ತಾ ವಿಜಯನಗರಕ್ಕೆ ಹೋಗಬೇಕಂದ ಸಂದರ್ಭದಲ್ಲಿ ತುಮಕೂರಿನಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಗುರು ಶಿಷ್ಯರ ಸಮಾಗಮ ವಿಜಯನಗರದಲ್ಲೇನೆ ಈ ತುಮಕೂರಲ್ಲೇನೆ ಗುರು ಶಿಷ್ಯರ ಸಮಾಗಮ ನಡೀತಾ ಇದೆ ಎಂಬುದಾಗಿ ಹೇಳ್ತಾರೆ. ಆಗ ತಮ್ಮ ಗುರುಗಳ ಹತ್ರ ಹೋಗಿ ತಮ್ಮ ಗುರುಗಳ ಮೂಲಕ ಆ ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿಸಿ ತಾವು ಕೂಡ ಅಲ್ಲಿ ನಿಂತುಕೊಂಡು ಗುರು ಶುಶ್ರೂಷೆಯನ್ನು ಮಾಡ್ತಾ ಆನಂದ ತುಂಬಿದರಾಗ್ತಾರೆ. ಇನ್ನು ಈ ಸಂದರ್ಭದಲ್ಲಿಯೇ ವ್ಯಾಸರಾಜರು ಬಹಳ ತಮ್ಮ ವೃದ್ಧಾಪ್ಯಾವಸ್ಥೆಯಲ್ಲಿರ್ತಾರೆ. ಅರ್ಥಾತ್ ಲೋಕ ದೃಷ್ಟಿಯಿಂದ ಅವರು ನೋಡಲಿಕ್ಕೆ ಬಹಳ ದುಃಖಿತರಾಗಿರ್ತಾರೆ. ಆವಾಗ ವಿಜೇಂದ್ರ ತೀರ್ಥರು ಅವರ ಹತ್ರ ಹೋಗಿ ತಮ್ಮ ರಥದ ಪೆಟ್ಟಿಗೆಯಲ್ಲಿರುವಂತಹ ಒಂದು ಗ್ರಂಥವನ್ನು ಕೊಟ್ಟು, ಸ್ವಾಮಿ, ನ್ಯಾಯಾತ್ಮಕಕ್ಕೆ ಖಂಡನಾತ್ಮಕವಾಗಿ ಏನು ಬಂದಿದೆಯೋ ಆ ಅದ್ವೈತ ಸಿದ್ಧಿ ಎಂಬ ಗ್ರಂಥ, ಆ ಅದ್ವೈತ ಸಿದ್ಧಿ ಎಂಬ ಗ್ರಂಥದ ನಿರಾಕರಣೆಯನ್ನು ಲಘ್ವಾಮೋದ ಎಂಬ ಗ್ರಂಥದ ರೂಪವಾಗಿ ರಚನೆ ಮಾಡಿದ್ದೇನೆ ಎಂಬುದಾಗಿ ಆಮೋದವನ್ನು ತೋರಿಸ್ತಾರೆ. ಅನಂತರ ಅದೇ ನ್ಯಾಯಾಮೃತಕ್ಕೇನೆ ಗುರುವಾಮೋದ ಎಂಬುದಾಗಿ, ಮಧ್ಯಮಾಮೋದ, ಗುರುವಾಮೋದ, ಲಘ್ವಾಮೋದ ಎಂಬುದಾಗಿ 3 ಆಮೋದಗಳನ್ನು ರಚನೆ ಮಾಡ್ತಾರೆ. ಆಗ ಆ ಲಘ್ವಾಮೋದವನ್ನು ರಚನೆ ಮಾಡಿ ವಿಜೇಂದ್ರ ತೀರ್ಥರು ವ್ಯಾಸರಾಜರ ಹತ್ರ ಕೊಟ್ಟಾಗ ಆಗ ವ್ಯಾಸರಾಜರಾಜರು ಕೂಡ ಸಂತುಷ್ಟರಾಗ್ತಾರೆ. ನನಗೆ ಮುಂದೆ ಚಿಂತೆ ಇಲ್ಲ, ಮಧ್ವರಥ ಪತಾಕೆ ಅನ್ನೋದು ಆಚಂದಾರ್ಥ ಶೋಭಿಸ್ತಾ ಇರ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮ್ಮಂತ ಮಹನೀಯರು ಎಲ್ಲ ಕಡೆಯಲ್ಲೂ ಕೂಡ ಮಧ್ವರಥ ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ನಾವು ಆರಾಮಾಗಿ ಇರಬಹುದು ಎಂಬುದಾಗಿ ಸಂತೋಷವನ್ನು ಪಡ್ತಾರೆ. ಇದೇ ರೀತಿಯಾಗಿ ಗುರು ಸೇವೆಯನ್ನು ಮಾಡ್ತಾ ಅನೇಕ
ದಿನಗಳಿರಬೇಕಾದ್ರೆ ಆವಾಗ ಕೃಷ್ಣನ ಸ್ಮರಣೆ ಆಗ್ತದೆ. ಕೃಷ್ಣನನ್ನು ನೋಡಬೇಕು ಎಂಬುದಾಗಿ ವಿಜೇಂದ್ರ ತೀರ್ಥರು ಕೃಷ್ಣನ ದರ್ಶನಕ್ಕಾಗಿ ಹೋಗ್ತಾರೆ. ಕೃಷ್ಣ ದರ್ಶನಕ್ಕೆ ಹೋದಾಗ ಅಲ್ಲಿ ವಾದಿರಾಜರಾದರೂ ಕೂಡ ಚಾತಕ ಪಕ್ಷಿಯಂತೆ ಕಾಯ್ತಾ ಇರ್ತಾರಂತೆ. ವಿಜೇಂದ್ರ ತೀರ್ಥರು ಯಾವಾಗ ಬರ್ತಾರೋ ಅಂತ. ವಿಜೇಂದ್ರ ತೀರ್ಥರು ಬರ್ತಾರೆ, ಕೃಷ್ಣನ ದರ್ಶನಕ್ಕಾಗಿ ಹೋದಾಗ ಬಹಳ ಸಂತೋಷ ಹೋಗ್ತಾರೆ ವಾದಿರಾಜರು. ಯಾಕೆ ಅಂತಂದ್ರೆ ಇಬ್ಬರು ಕೂಡ ಅಧ್ಯಯನ ಮಾಡಿದ್ದು ವ್ಯಾಸರಾಜರ ಆಗ್ತಾರೆ. ಆಗಿಂದಲೇ ಅವರಿಬ್ಬರ ಸಖ್ಯ ಅನ್ನೋದು ಬಹಳ ಅಗಾಢವಾಗಿ. ಇನ್ನು ಈ ಉಡುಪಿ ವಿಜಯ ಯಾತ್ರೆ ಅಂದಾಗ ಉಡುಪಿ ಅಂದಾಗ ದರ್ಶನಕ್ಕಾಗಿ ಬರ್ತಾರೆ. ಕೃಷ್ಣನ ದರ್ಶನಕ್ಕಾಗಿ ಬಂದಾಗ ಆಗ ಕೃಷ್ಣನನ್ನ ನೋಡಿ ಆನಂದದಿಂದ ಆ ವಾದಿರಾಜರನ್ನ ಆನಂದಿಸಿಕೊಳ್ತಾರೆ ವಿಜೇಂದ್ರರು. ಅವರಿಬ್ಬರ ಸ್ನೇಹದ ದ್ಯೋತಕವಾಗಿ ಆಗ ವಾದಿರಾಜರು ಶ್ರೀ ಕೃಷ್ಣನ ಎದುರುಗಡೆ ಇರುವಂತಹ ಸ್ಥಳವನ್ನ ವಿಜೇಂದ್ರ ತೀರ್ಥರಿಗೆ ಕೊಟ್ಟು ಅವರ ಸ್ನೇಹದ ಸಂಬಂಧವನ್ನು ಮತ್ತಷ್ಟು ಬಿಗಿಯಾಗಿಸಿಕೊಳ್ತಾರೆ. ಇವತ್ತೇನು ನಾವು ಕೃಷ್ಣ ಮಠದ ಎದುರುಗಡೆ ಕೃಷ್ಣನ ಕನಕನ ಕಿಂಡಿ ಎದುರುಗಡೆ ನಾರಾಯಣ ಮಠವನ್ನು ನೋಡ್ತಾ ಇದ್ದೇವೆ. ಆ ನಾರಾಯಣ ಮಠದ ಜಾಗವನ್ನು ಕೊಟ್ಟಿರುವಂತವರು ವಿಜೇಂದ್ರ ತೀರ್ಥರಿಗೆ ವಾದಿರಾಜರು ತಮ್ಮ ಸ್ನೇಹದ ಸೂಚನೆಗಾಗಿ ಕೊಟ್ಟಂತಹ ಸ್ಥಳ. ಅಷ್ಟೊಂದು ಸ್ನೇಹ ಇತ್ತು ಅಂತ ಇದರಿಂದ ಸ್ಪಷ್ಟವಾಗ್ತಾ ಇದೆ. ಇನ್ನು ಅನಂತರ ಪುನಃ ವಾಲ್ಮೀಕಿ ಪೂಜೆಗೆ ಬಂದಾಗ ಆ ಸುರೇಂದ್ರ ತೀರ್ಥರಾದರೂ ಕೂಡ ವಿಜೇಂದ್ರ ವಾಲ್ಮೀಕಿ ಪೂಜೆ ಎಲ್ಲ ಕಡೆ ನಡೀತಾ ಇರ್ತದೆ. ಸುರೇಂದ್ರ ತೀರ್ಥರು ತಮ್ಮ ಅವಶ್ಯಕತೆಯನ್ನು ಇನ್ನೂ ಹೆಚ್ಚಿನಾಗಿ ಎಲ್ಲಾಗಿ ವೃದ್ಧಿಸಿಕೊಳ್ಳೋದಕ್ಕೋಸ್ಕರ ಪುನಃ ಯಾತ್ರೆಯನ್ನು ಮಾಡ್ತಾರೆ. ಅವರ ಯಾತ್ರೆ ಯಾವ ರೀತಿಯಾಗಿ ಶ್ಲೋಕ ಹೇಳ್ತಾರೆ. ಎಷ್ಟಕಾರೋಪವಾಸೇನ ಪ್ರದಕ್ಷಿಣ ತಸ್ಮೇನ ಕೇಂದ್ರಾಯ ಶ್ರೀ ಶ್ವೇತ ತಪಸ್ವಿನಿ. ಉಪವಾಸದಿಂದ ಆ ಸೇತು ಹಿಮಾಚಲ ಎಲ್ಲಾ ಕಡೆಯಲ್ಲೂ ಕೂಡ ಸಂಚಾರವನ್ನು ಮಾಡ್ತಾ ಭೂಮಂಡಲವನ್ನು ಅಭ್ಯರ್ಥನೆಯನ್ನು ಮಾಡುವುದು ಸುರೇಂದ್ರ ತೀರ್ಥರು. ಈ ರೀತಿಯಾಗಿ ಅಲ್ಲಲ್ಲಿ ಬಂದಂತಹ ವೈಷ್ಣವ ಕ್ಷೇತ್ರಗಳ ದರ್ಶನ ಮಾಡಿಕೊಳ್ತಾ ಜನರಿಗೆ ಅನುಗ್ರಹವನ್ನು ಮಾಡ್ತಾ ಸುರೇಂದ್ರ ತೀರ್ಥರು ಪುನಃ ತೀರ್ಥಯಾತ್ರೆಗೆ ಹೊರಡುತ್ತಾರೆ. ಆಗ ತೀರ್ಥಯಾತ್ರೆಗೆ ಹೊರಡುತ್ತಾರೆ. ಅನಂತರ ಇದೇ ರೀತಿಯಾಗಿ ವಿಜೇಂದ್ರ ತೀರ್ಥರ ಈ ಕಡೆ ವಿಜಯ ನೋಡ್ತಾ ಇರ್ತದೆ, ಆ ಕಡೆ ಸುರೇಂದ್ರ ತೀರ್ಥರ ತೀರ್ಥಯಾತ್ರೆಗೂ ಕೂಡ ನಡೀತಾ ಇರಬೇಕಾದ್ರೆ ಒಂದು ವಿಷಾದವಾದಂತಹ ಘಟನೆಯಿಂದ ಇರುತ್ತೆ. ಏನು ಅಂತಂದ್ರೆ ವ್ಯಾಸರಾಜರು ಹರಿ ಧ್ಯಾನ ಮಾಡ್ತಾ ನಿರ್ಯಾಣವನ್ನು ನೋಡ್ತಾರೆ. ಆ ಭಗವಂತನ ತತ್ವಗಳನ್ನ ತಿಳಿಸುವಂತಹ ವ್ಯಾಸರಾಜರ ಅನೇಕ ಶಿಷ್ಯ ಸಮುದಾಯಕ್ಕೆ ಅದು ಬಹಳ ದುಃಖವನ್ನ ಉಂಟು ಮಾಡುತ್ತದೆ. ಆಗ ವಿಜೇಂದ್ರ ತೀರ್ಥರು ಅಲ್ಲಿಗೆ ಹೋಗಿ ವ್ಯಾಸರಾಜರ ಬೃಂದಾವನ ಎಲ್ಲರಿಂದ ಅನೇಕ ಕೈಂಕರ್ಯಗಳನ್ನೆಲ್ಲವನ್ನು ಕೂಡ ನೆರವೇರಿಸಿ ಶ್ರೀನಿವಾಸ ತೀರ್ಥರ ಪಟ್ಟಾಭಿಷೇಕರಾದಿಗಳನ್ನು ಕಂಡು ಅವರಿಗೂ ಕೂಡ ಅಭಿನಂದಿಸಿ ಅವರ ದುಃಖವನ್ನು ಕೂಡ ಶಾಂತಗೊಳಿಸಿ ವಿಜೇಂದ್ರ ತೀರ್ಥರು ಕೆಲ ಕಾಲ ಅಲ್ಲೇ ವಾಸ ಮಾಡ್ತಾರೆ. ಎಷ್ಟು ಮಾಡಿದರೂ ಕೂಡ ಆ ವಿಜೇಂದ್ರ ತೀರ್ಥರಿಗೆ ಮನಸ್ಸಿಗೆ ಸಮಾಧಾನವಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ವೈಷ್ಣವ ಪಂಥವನ್ನ ಬೆಳೆಸುವುದರಲ್ಲಿ ಮುಂದುವರೆದಂತಹ ಚಕ್ರವರ್ತಿ ಎಂಬುದಾಗಿ ಪ್ರಸಿದ್ಧರಾದಂತಹ ರಾಜರ್ಷಿಗಳು ಎಂಬುದಾಗಿ ಕಲಿತಾಯಿದ್ರು ವ್ಯಾಸರಾಜರು. ಅಂತಹ ಪ್ರಸಿದ್ಧರಾದಂತಹ ವ್ಯಾಸರಾಜರು ಇಲ್ಲ ಎಂಬುದನ್ನು ಅರಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯವನ್ನ ವ್ಯಾಸರಾಜರು ಅವರ ಸ್ವಪ್ನದಲ್ಲಿರಲು ನೆನೆಸಿಕೊಂಡಿದ್ದಾರೆ. ಪ್ರತಿಭಾಲಯ ಎಂಬ ಆ ವಾಕ್ಯ ಅನ್ನೋದು ಯಾವಾಗಲೂ ಅವರ ಕಿವಿಯಲ್ಲಿ ಗುರುಕೊಡ್ತಾ ಇರ್ತಂತೆ. ಹಾಗಾಗಿ ಪುನಃ ವಾಲ್ಮೀಕಿ ವಿಜಯಕ್ಕೆ ವ್ಯಾಸರಾಜರು ಹೊರಡ್ತಾರೆ. ಆವಾಗ ವ್ಯಾಸರಾಜರ ಆ ಮಾತನ್ನು ಕೇಳಿ ವಿಜೇಂದ್ರ ತೀರ್ಥರು ದಿಗ್ವಿಜಯ ಯಾತ್ರಕ್ಕೆ ಹೊರಡ್ತಾರೆ. ಶ್ರೀಗಳು ವಿಜೇಂದ್ರ ತೀರ್ಥರು ಯಾವ ಸ್ಥಳಗಳಿಗೆ ಹೋಗ್ತಾರಲ್ಲ ಎಲ್ಲ ಕಡೆಗೂ ಕೂಡ ಜನರು ಮರ್ಯಾದ ಭಾವನೆಯಿಂದ ಗೌರವಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲ, ವಿಜೇಂದ್ರ ತೀರ್ಥರಿಂದ ಅನೇಕ ತತ್ವಗಳನ್ನ ಕನ್ನಡದ ಗದ್ಯ ಪದ್ಯಗಳನ್ನ ತಿಳಿದುಕೊಳ್ಳುವುದರ ಮೂಲಕ
ಹಳ್ಳಿಯಲ್ಲಿ ಭಕ್ತಿಗಳಾಗ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಸುರೇಂದ್ರ ತೀರ್ಥರು ಶಿಷ್ಯರನ್ನೇ ತಮ್ಮ ರಾಜ್ಯ ಸಂಚಾರ ಮಾಡ್ತಿರುವುದನ್ನು ತಿಳಿದುಕೊಳ್ತಾರೆ. ಆವಾಗ ಶ್ರೀವಾದರು ತಾವು ಆ ಕುಂಭಕೋಣ ಕ್ಷೇತ್ರದಲ್ಲಿ ಒಂದು ವಿದ್ಯಾಪೀಠವನ್ನು ಪ್ರಾರಂಭ ಮಾಡಬೇಕು ಎಂಬುದಾಗಿ ಮನಸ್ಸಿಗೆ ಬರುತ್ತೆ. ಆವಾಗ ವಿದ್ಯಾಪೀಠವನ್ನು ಪ್ರಾರಂಭಿಸ್ತಾರೆ ತೀರ್ಥರು. ಅದನ್ನು ಸುರಳಿ ಕಟ್ಟಲು ನೋಡ್ಕೊಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಮೊದಲಿಗೆ ಮಾಡಬೇಕಾದದ್ದು ಕುಂಭಕೋಣದಲ್ಲಿ ವಿದ್ಯಾಪೀಠ ಸ್ಥಾಪನೆ ಮಾಡಬೇಕು. ಹೌದು, ಆದರೆ ಅಲ್ಲಿ ಶೈವ ಸನ್ಯಾಸಿಯ ಪ್ರಾರ್ಥನೆ ಜಾಸ್ತಿ ಇರ್ತದೆ. ಎಲ್ಲ ವೈಷ್ಣವರಿಗೂ ಕೂಡ ಉಪಕಾರವನ್ನು ಕೊಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ವೈಷ್ಣವ ದೇವಾಲಯಗಳನ್ನು ಕೂಡ ತಾನು ಮಾಯಾಜಾಲದ ವಿದ್ಯೆಯಿಂದ ಉಳಿದಂತಹ ಎಲ್ಲ ಪಂಡಿತರನ್ನು ಸೋಲಿಸುವುದು, ಅವರ ಆಶೀರ್ವಾದಗಳನ್ನು ಕೂಡ ಕಬಳಿಸುವುದು, ಇದೇ ತರನೇ ಮಾಡ್ತಾ ಇರ್ತಾರೆ. ಏನ್ ಮಾಡಬೇಕು ಇದರಿಂದ ಅಲ್ಲಿರುವಂತ ಜನರಿಗೆ ಬಿಟ್ಟೇ ತೋರಿಸೋದಿಲ್ಲ. ಬರ್ತಾ ಬರ್ತಾ ಶೈವ ಮಠದ ಅಭಿವೃದ್ಧಿ ಆಗ್ತಾ ಇರ್ತದೆ. ಆದ್ಯತೆಗಳು ಕೂಡ ಆಗ್ತಾ ಹೋಗ್ತದೆ. ವೈಷ್ಣವರಿಗೆ ಮತ್ತು ವೇದಗಳಿಗೂ ಕೂಡ ಒಪ್ಪಂದ ಜಾಸ್ತಿ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅವಾಗ ಎಲ್ಲರೂ ಕೂಡ ತಂಜಾವೂರಿನಲ್ಲಿರುವಂತಹ ವಿಜಯ ತೀರ್ಥರ ಬರ್ತಾರೆ. ಅನೇಕ ಬ್ರಾಹ್ಮಣರು ಪ್ರಾರ್ಥನೆ ಮಾಡ್ಕೊಳ್ತಾರೆ, ಸ್ವಾಮಿ ಇಂದ್ರದಾನ ಮಾಯಾದಾನದಲ್ಲಿ ಪರಿಣಿತರಾಗಿದ್ದಾರೆ ಇವರು, ಅವರನ್ನು ಗೆಲ್ಲಕ್ಕೆ ಯಾರು ಕೂಡ ಆಗ್ತಾ ಇಲ್ಲ. ಅವರು ಗೆದ್ದಂತ ಎಲ್ಲರೂ ಕೂಡ ಹಣವನ್ನು ಅಂತಾರೆ, ಇಲ್ಲ ತಮ್ಮ ಆಸ್ತಿಗಳನ್ನು ಕೂಡ ಕೊಟ್ಟು ದೇಶಾಂತರಕ್ಕೆ ಹೊರಡ್ತಾರೆ. ಹಾಗಾಗಿ ನಮಗೆ ಇದಕ್ಕೆ ಆವಾಗ ಹೇಳ್ತಾರೆ, ನಮಗೆ ದೂರ ಅನುಗ್ರಹವಾಗಿದೆ. 64 ಕಾರ್ಯ ಉಪದೇಶವನ್ನು ದೂರವಾಗಿದ್ದರಿಂದ ನಾವು ಅವರನ್ನು ಜಯಿಸುವುದರ ಮೂಲಕ ಲೋಕಕ್ಕೆ ಒಳ್ಳೆಯದನ್ನು ಉಂಟು ಮಾಡ್ತೇವೆ, ಕ್ಷೇಮವನ್ನು ಉಂಟು ಮಾಡ್ತೇವೆ ಅಂತ ಆಶ್ವಾಸನೆಯನ್ನು ಕೊಡ್ತಾರೆ. ಆ ವಿಜಯೀ ತೀರ್ಥರ ಆಶ್ವಾಸನೆಯಿಂದ ಆ ಭಕ್ತರೆಲ್ಲರೂ ಕೂಡ ಸಂತೋಷವನ್ನು ಕೊಡ್ತಾರೆ. ವಿಜಯ ತೀರ್ಥರ ಬರುವಿಕೆಗಾಗಿ ಕಾಯ್ತಾ ಕೊಡ್ತಾರೆ. ಆಗ ಅಂದೇ ರಾತ್ರಿ ಸ್ವಪ್ನದಲ್ಲಿ ದೇವಿಯು ಆ ವಿಜಯ ತೀರ್ಥರ ಸ್ವಪ್ನದಲ್ಲಿ ಬಂದು ಉಪದೇಶವನ್ನು ಮಾಡ್ತಾರೆ. ಆಗ ವಿಜಯ ತೀರ್ಥರು ಕೇಳ್ತಾರೆ, ತಾಯಿ ನೀನಾರು ಅಂತ ಕೇಳ್ತಾರೆ. ಆವಾಗ ದೇವಿ ಮಂದಸ್ಥಿತರಾಗಿ ಉತ್ತರವನ್ನು ಕೊಡ್ತಾಳೆ, ಹೇ ವಿಶ್ರೇಷ್ಠ, ನಾನೇ ಮಂಗಳಾಂಬಿಕೆ ಎಂಬುದೇ ನಿನ್ನ ಮುಂದಿನ ಎಲ್ಲಾ ಕೆಲಸಗಳಿಗೂ ಕೂಡ ಮಂಗಳ ಕಾರ್ಯವನ್ನು ಮಾಡಲಿಕ್ಕೋಸ್ಕರ ನಿಮ್ಮನ್ನ ಅನುಗ್ರಹ ಮಾಡಲಿಕ್ಕೋಸ್ಕರ ಬರ್ತಾ ಇದ್ದೇವೆ. ಆ ಸೇವಾ ಪ್ರಾರಂಭೆಯಾದರೂ ಕೂಡ ಲೋಕದಲ್ಲಿರುವಂತಹ ಸಜ್ಜನರಿಗೂ ಕೂಡ ಕರ್ಮವನ್ನು ಕೊಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಅವನು ಆ ಆಚಾರಕ್ಕೆ ಇಂದ್ರಜಾಲ ಮಾಯಾಜಾಲಗಳನ್ನು ತಲೆಗಳನ್ನು ಕಲಿತಿದ್ದೇನೆ ಎಂಬುದಾಗಿ ಅವನು ಲೋಕಕಂಠಕನಾಗಿ ಲೋಕದಲ್ಲಿರುವಂತಹ ಜನರಿಗೆ ಪಠಣ ಕೊಡುವುದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾನೆ. ಅದನ್ನು ನೀನು ನನ್ನ ಅನುಗ್ರಹದ ಮೂಲಕ ಅವನನ್ನು ಜಯಿಸಿ ಶುಭವಾಗಿ ಮಂಗಳವಾಗಲಿ ಅಂತ ಹೇಳುವುದರ ಮೂಲಕ ಆ ದೇವಿಯು ಅದೃಶ್ಯವಾಗ್ತದೆ. ಆಗ ವಿಜಯ ತೀರ್ಥರಿಗೆ ಒಂದು ಗುರು ಪೂಜೆ ಚೈತನ್ಯ ತೇಜಸ್ಸು ಎಲ್ಲವೂ ಕೂಡ ಬರ್ತದೆ. ಹಿಂದೆ ವ್ಯಾಸರಾಜನ ಆ ವಿದ್ಯಾನದ ಅದೇ ಗುರಿಯಲ್ಲಿ ಇರ್ತಾರೆ. ಈಗ ಈ ದೇವಿಯ ಸ್ವಪ್ನದಿಂದ ಅವರಿಗೆ ಹೊಸ ಚೈತನ್ಯ ಮಾಡ್ತಾರೆ. ವಾಯು ನಿರ್ವೀರ್ಯ ಮಾಡುವುದಕ್ಕೆ ಪುನಃ ಪ್ರಾರಂಭ ಮಾಡ್ತಾರೆ. ಸಿಂಹಕ್ಕೆ ಪ್ರಯಾಣವನ್ನು ನಡೆಸಿದಾಗ ಅಲ್ಲಿ ನೋಡ್ತಾ ಬರಬೇಕಾದ್ರೆ ಎಲ್ಲ ಶೈವ ಮಂದಿರಗಳು ಎಲ್ಲ ವಿಷ್ಣುಗಳೆಲ್ಲವೂ ಕೂಡ ಆ ಶೈವ ಮಠಾಧಿಪತಿಗಳ ಆಧಿಪತ್ಯದ ಮೇಲೆ ಇರುವುದನ್ನು ಕಾಣ್ತಾರೆ. ಆಗ ಅಲ್ಲಿಯೇ ಒಂದು ಬಿಡಾರನ್ನು ಹಾಕಿಕೊಂಡು ಪೂಜಾ ಕೈಂಕರ್ಯಗಳನ್ನು ಕೂಡ ಮುಗಿಸಿಕೊಂಡು ಶಿಷ್ಯನ ಮೂಲಕ ಆ ಶೈವ ಮಠಾಧಿಪತಿಗಳಿಗೆ ತಾವು ಬಂದಿರುವಂತಹ ವಿಷಯವನ್ನು ತಿಳಿಸ್ತಾರೆ. ಆವಾಗ ಅಲ್ಲೇ ಗುರುಪುರಂದರ ವಿಠಲರು ಪುರಂದರದಾಸರ ಮಕ್ಕಳು ಅವರು ವಿಜಯ ತೀರ್ಥರನ್ನ ನೋಡಿದ ತಕ್ಷಣ ಅವರ ಆಶೀರ್ವಾದವನ್ನು ಪಡೆದು ಅವರಿಗೆ ಸ್ತೋತ್ರವನ್ನು ಮಾಡ್ತಾರೆ.
ವಿಜಯೀಂದ್ರ ಮುನೀಂದ್ರರೆಂಬ ಆಶ್ಚರ್ಯದ ಗಜೇಂದ್ರ ಬಂದಿದೆ ಇದನ್ನು ನೋಡ ಬನ್ನಿ ಅಂತ ಅನೇಕ ರೀತಿಯಾಗಿ ಗುರು ಪುರಂದರರಿಂದ ವರಮಾವಾಟಿಗಳ ಆಜ್ಞೆಯಿತ್ತು. ಗುರು ಪುರಂದರ ವಿಠಲ ಭಕ್ತಿಯಿಂದ ಸ್ಥಾಪನೆಗಳು ಮೈಯಲ್ಲಿ ಆಡುತ್ತವೆ ಅಂತ ಗದ್ಯವನ್ನ ಹಾಡನ್ನು ರಚನೆ ಮಾಡ್ತಾರೆ. ಯಾಕೆ ಗಜೇಂದ್ರ ಯಾಕೆ ಅಂತ ಹೇಳ್ತಾರೆ ಅಂದರೆ ಅವನ ಶೈವ ಮಠದ ಅಧಿಪತ್ಯದಲ್ಲಿರುವಂತಹ ಆ ಸನ್ಯಾಸಿಯನ್ನ ಸೋಲಿಸಲಿಕ್ಕೆ ಈ ಗಜೇಂದ್ರ ಬಂದಿದೆ, ಈ ಗಜೇಂದ್ರನ ದರ್ಶನ ಮಾಡ್ಕೊಳ್ಳಿ ಅಂತ ಯಾವ ರೀತಿಯಾಗಿದ್ದಾರೆ ಗಜೇಂದ್ರ ಅಂತಂದ್ರೆ ಯಾವ ಶಕ್ತಿಗಳು ಅಂತಂದ್ರೆ 64 ಕಲೆಗಳಲ್ಲೂ ಕೂಡ ಇವರು ಪರಿಮಿತವಾಗಿದ್ದಾರೆ. ಹಾಗಾಗಿ ಒಂದೊಂದು ಶಕ್ತಿಯಲ್ಲೂ ಕೂಡ ಆ ಗಜೇಂದ್ರವಂತಿದ್ದಾರೆ ಅಂತ ಅನೇಕ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಆಗ ಅವರೆಲ್ಲರೂ ಕೂಡ ಬಂದಾಗ ಇಂದು ರಾತ್ರಿ ಅವರು ಬಿಡಾರನ್ನು ಹಾಕಿ ಎಲ್ಲರಿಗೂ ಕೂಡ ಬ್ರಾಹ್ಮಣರಿಗೂ ಕೂಡ ನಾಮಕರಣ ಮಾಡುವುದರ ಮೂಲಕ ಮರುದಿನ ತಾವು ಸಿದ್ಧರಾಗಿರ್ತಾರೆ. ಕುಂಬೇಶ್ವರ ದೇವಸ್ಥಾನದಲ್ಲಿ ಆ ವಾದದ ಸ್ಥಾನವನ್ನು ನಿರ್ವಹಿಸ್ತಾರೆ. ಆಗ ಆ ಶ್ರೀಮಠದ ಸನ್ಯಾಸಿ ಮತ್ತು ಬೀಜರು ಇಬ್ಬರು ಕೂಡ ಆ ಸ್ಥಳಕ್ಕೆ ಬರುವಂತಹ ಸಂದರ್ಭದಲ್ಲಿ ನಾರಕ ಮಧ್ಯದಲ್ಲಿ ಆ ಶ್ರೀಮಠದ ಸನ್ಯಾಸಿಯನ್ನು ಕೂಡ ಮಾಯಾಜಾಲವಲ್ಲ ಇಂದ್ರಜಾಲದಿಂದ ಅವನು ಒಂದು ಗೋಡೆಯ ಅಡ್ಡಗೋಡೆಯ ಮೇಲೆ ವ್ಯಾಘ್ರ ಸಿಂಹಾಸನದಲ್ಲಿ ಕುಳಿತುಕೊಂಡಿರ್ತಾನೆ. ಆ ವ್ಯಾಘ್ರದ ಆಸನದಲ್ಲಿ ಕುಳಿತುಕೊಂಡಿರ್ತಾನೆ. ಈ ಕಡೆ ವಿಜೇಂದ್ರ ತೀರ್ಥರನ್ನ ಶಿಷ್ಯರು ಪಲ್ಲಕ್ಕಿಯಲ್ಲಿ ಕರೆದರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಾಯಾಜಾಲದಿಂದ ಅವನು ಆ ಗೋಡೆಯನ್ನೇ ಭೂಮಿಯಲ್ಲಿ ಸಂಚರಿಸುವ ಹಾಗೆ ತನ್ನ ಯೋಗ ಶಕ್ತಿಯಿಂದ ಸಂಚರಿಸುವ ಹಾಗೆ ಮಾಡ್ತಾರೆ. ಆ ಗೋಡೆಯು ವಿಜೇಂದ್ರ ತೀರ್ಥರುವಂತಹ ಪಲ್ಲಕ್ಕಿ ಅಂತ ಆಯ್ತದೆ. ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಮೂಕರು ಸಿದ್ಧರಾಗ್ತಾರೆ. ಆಯಿತು, ವಿಜೇಂದ್ರ ತೀರ್ಥರ ಪಾಡೇನು, ಇವನ ಮಾಯಾಜಾಲವಲ್ಲವ, ವಿಜೇಂದ್ರ ತೀರ್ಥರ ವಾದಿದಿಗ್ವಿಜಯ ಮಾಡುವುದು ನೋಡಿದ್ದೇವೆ. ಇವನನ್ನು ವಾದಿದಿಗ್ವಿಜಯ ಮಾಡಿ ತೋರಿಸಲಿಕ್ಕಾಗಲ್ಲ. ಇವನನ್ನು ಹೇಗೆ ತೋರಿಸಬೇಕು ಅಂತ ಆಲೋಚನೆಯಿಂದ ವಿಭ್ರಾಂತರಾಗಿರ್ತಾರೆ ಭಕ್ತರೆಲ್ಲರೂ ಕೂಡ. ಆಗ ವಿಜೇಂದ್ರ ತೀರ್ಥರು ತಮ್ಮ ಪಲ್ಲಕ್ಕಿಯನ್ನು ಕೆಳಗಿಳಿಸಿ ಅಂತ ತಮ್ಮ ಭಟರಿಗೆ ಶಿಷ್ಯರಿಗೆ ಹೇಳ್ತಾರೆ. ಆಗ ಶಿಷ್ಯರೆಲ್ಲರೂ ಕೂಡ ಕೆಳಗಡೆ ಇಳಿಸಿದಾಗ ವಿಜೇಂದ್ರ ತೀರ್ಥರು ಆ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡೇನೆ ತಾವು ವಾಯುಮಾರ್ಗದಿಂದ ಆ ಪಲ್ಲಕ್ಕಿಯನ್ನ ಎತ್ತಿಕೊಂಡು ವಾಯುಮಾರ್ಗದಿಂದ ಆ ಶೈವ ಸನ್ಯಾಸಿಯು ಬರುವಂತಹ ಜಾಗದ ಮೇಲೆ ಆ ಬಿಕ್ಕವನ್ನು ಮಾಡ್ತಾರೆ. ಕೆಳಗಡೆ ಶೈವ ಸನ್ಯಾಸಿಯು ಗೋಡೆಯ ಮೂಲಕ ತಾನು ಸಂಸಾರ ಮಾಡ್ತಾರೆ. ಗೋಡೆಯೇ ನಡೆದುಕೊಂಡು ಬರುವ ಆಗ್ತಾ ಇದೆ ಎಲ್ಲರಿಗೂ ಕೂಡ. ಅದರ ಮೇಲೆ ವಿಜೇಂದ್ರ ತೀರ್ಥರು ತಾವು ಪಲ್ಲಕ್ಕಿಯಲ್ಲಿ ವಾಯು ಮಾರ್ಗದಲ್ಲಿ ಸಂಚಾರ ಮಾಡುವುದನ್ನು ಕಂಡು ಎಲ್ಲರೂ ಕೂಡ ಬಹುಪರ ಅನುಮಾನದ ಅಷ್ಟಸಿದ್ಧಿಗಳನ್ನು ಪಡೆದಂತಹ ವಿಜೇಂದ್ರರಿಗೆ ಬಹುಪರ ಅಂತ ಅನೇಕ ವಿಧವಾಗಿ ಬಹುಪರಾಕನ್ನು ಹೇಳ್ತಾರೆ. ಆಗ ಆ ಶಿವ ಸನ್ಯಾಸಿಗೆ ಬಹಳ ಆಶ್ಚರ್ಯವಾಗ್ತದೆ. ನನ್ನನ್ನು ಈ ರೀತಿಯಾಗಿ ಯಾರು ಕೂಡ ಸ್ಪರ್ಶಿಸಿಲ್ಲ, ನನ್ನ ಇಂದ್ರಜಾಲ ಮಾಯಗಳೆಲ್ಲವೂ ವ್ಯರ್ಥವಾಯಿತಲ್ವ, ನನಗಿಂದಲೂ ಕೂಡ ಇವರು ಬಹಳ ಚತುರರು, ಪ್ರಾವೀಣ್ಯವುಳ್ಳವರಂತಾನೆ. ಇತಿಹಾಸ ಪ್ರಸಿದ್ಧವಾದ ವಾಕ್ಯಾರ್ಥ ಅನ್ನೋದಿದೆ. 6 ದಿನಗಳ ಪರ್ಯಂತ ವಾಕ್ಯಾರ್ಥ ನಡೆಯಬೇಕು ಅಂತ ಪ್ರಾರಂಭದಲ್ಲಿ ಪ್ರತಿಜ್ಞೆಯಾಗಿತ್ತು, ನಿಯಮ ಆಗಿತ್ತು. ಆದರೆ ಅದು ಅದಕ್ಕಿಂತಲೂ 3 ದಿನಗಳ ಹೆಚ್ಚಿನ ಪರ್ಯಂತ ಆಗ್ತದೆ. 9 ದಿನಗಳ ಪರ್ಯಂತ ವಾದವು ನಡೆದು ಅದರಲ್ಲಿ ಶೈವ ಮಠಾಧಿಪತಿಯಾದರೂ ಕೂಡ ಸೋತು ವಿಜೇಂದ್ರ ತೀರ್ಥರ ಕಾಲಿಗೆ ಶರಣಾಗತನಾಗ್ತಾನೆ. ಏನೇನು ವ್ಯಾಖ್ಯಾತ ಆಯಿತು ಎಂಬುದನ್ನ ನಾವು ಸಂಕ್ಷೇಪವಾಗಿ ತಿಳಿಯೋಣ. ಏನು ಅಂತಂದ್ರೆ ಅಲ್ಲಿ ಮೊದಲಿಗೆ ಪ್ರಶ್ನೆ ಮಾಡ್ತಾನೆ ಲಿಂಗರಾಜೇಂದ್ರ ಸ್ವಾಮಿ, ವಾಕ್ಯಾರ್ಥಗಳು ಕೂಡ ಒಪ್ಪಿಗೆ ನಮಗೆ ಅಂತ ಕೇಳಿದಾಗ ಹೌದು ಅಂತ ಹೇಳ್ತಾರೆ. ಆವಾಗ ವಿಜೇಂದ್ರ ತೀರ್ಥರ ಪ್ರಶ್ನೆ ಮಾಡ್ತಾರೆ, ನೀವು ಈಶ್ವರನನ್ನು ಒಪ್ತೀರಾ ಇಲ್ಲ ಅಂತ. ಹೌದು ಒಪ್ತೇವೆ ಅಂತ ಲಿಂಗರಾಜೇಂದ್ರ ಹೇಳ್ತಾರೆ. ಈಶ್ವರನ ನಿರ್ಧಾರ ವಿಷಯದಲ್ಲಿ ಪ್ರಮಾಣ ಏನು? ಪ್ರತ್ಯಕ್ಷ ಪ್ರಮಾಣ ಅಲ್ಲ, ಯಾಕೆಂದ್ರೆ ಈಶ್ವರನು ಪ್ರತ್ಯಕ್ಷ ವೇದ್ಯ ಅಲ್ಲ. ಇನ್ನು ಅನುವಾದ ಪ್ರಮಾಣ ಅಂತ ಹೇಳಬೇಕು. ಅನುವಾದವಾದ ಕೂಡ ಪ್ರಮಾಣ ಹೇಗಾಗ್ತದೆ? ಆಗೋದಿಲ್ಲ ಅಂತ ವಿಜೇಂದ್ರ ತೀರ್ಥರು ಹೇಳ್ತಾರೆ. ಇಲ್ಲ, ಅನುವಾದ ಪ್ರಮಾಣ ಆಗ್ತದೆ. ಯಾಕೆ ಅಂತಂದ್ರೆ ಯಾವುದಾದ್ರೂ ಒಂದು ವಸ್ತುವು
ಇದೆ ಅನ್ನುವ ವಿಷಯ ಇದೆ ಅಂದಮೇಲೆ ಅದನ್ನು ಸೃಷ್ಟಿ ಮಾಡುವವರು ಯಾರಾದರೂ ಕೂಡ ಇರಬೇಕು. ಈ ಪ್ರಪಂಚವಾದರೂ ಕೂಡ ಇದೆ ಅಂದಮೇಲೆ ಅದಕ್ಕೆ ಸೃಷ್ಟಿಕರ್ತರು ಒಬ್ಬರು ಇರಬೇಕು. ಅವನೇ ಹೇಗೆ ಈಶ್ವರನಾಗ್ತಾನೆ? ಈಗ ಉದಾಹರಣೆಗೆ ಒಂದು ಬಟ್ಟೆ ತಯಾರಾಗ್ತದೆ ಅಂತಂದ್ರೆ ಆ ಬಟ್ಟೆಯನ್ನು ಸೃಷ್ಟಿ ಮಾಡಿದವರು ಯಾರು? ನೇಕಾರ. ಬಟ್ಟೆಯನ್ನು ಹೊಲಿದವ ಯಾರು? ನೇಕಾರ. ಅವರ ಇದ್ರೇನೆ ಬಟ್ಟೆ ಆಗ್ತದೆ. ಬಟ್ಟೆ ಇದೆ ಅಂತಂದ್ಮೇಲೆ ಅದಕ್ಕೆ ಒಬ್ಬರು ಸೃಷ್ಟಿಕಾರ ಇದ್ದಾನೆ ಅಂತ, ಗಡಿಗೆ ಇದೆ ಅಂದ್ರೆ ಅದಕ್ಕೆ ಕುಂಬಾರ ಇದ್ದಾನೆ ಅಂತ. ಈ ರೀತಿಯಾಗಿ ಪ್ರಪಂಚವೂ ಇದೆ ಅಂದ್ರೆ ಅದಕ್ಕೆ ಸೃಷ್ಟಿಕಾರನ ಯಾರಾದರೂ ಇರಬೇಕು. ನಮ್ಮಂತ ಮಾನವರಿಂದಾಗಿ ಸಾಧ್ಯ ಹಾಗಾಗಿ ಅದು ಪರಮಾತ್ಮನ ಈಶ್ವರನಿಂದಲೇ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಹೌದು. ಆದರೆ ಕೇವಲ ಅನುಮಾನದಿಂದ ಅದು ಸಿದ್ಧವಾಗೋದಿಲ್ಲ. ಯಾಕೆ ಅಂತಂದ್ರೆ ಒಂದು ವೇಳೆ ನೀವು ಅನುಮಾನದಿಂದ ಸಾಧನೆ ಮಾಡಬೇಕು ಅಂತ ಆಗೋದಾದ್ರೆ ಅದರ ಮೇಲೆ ನಾನು ಪ್ರಶ್ನೆ ಮಾಡ್ತೇನೆ. ಏನು ಅಂತಂದ್ರೆ ಈ ದೇವಸ್ಥಾನ, ಕುಂಡೇಶ್ವರ ದೇವಸ್ಥಾನ ಇದೆ. ಈ ದೇವಸ್ಥಾನವನ್ನ ಒಬ್ಬರು ಯಾರು ಈ ಸೃಷ್ಟಿ ಮಾಡೋರು ಯಾರು ಅಂತ ಕೇಳಬಹುದು. ಒಬ್ಬರಿಂದ ಸೃಷ್ಟಿ ಅನ್ನೋದಾಗುತ್ತಾ? ಇಲ್ಲ. ಇನ್ನೇನು ಅನೇಕ ಜನರ ಪರಿಶ್ರಮದಿಂದಲೇ ಈ ದೇವಾಲಯದ ಸೃಷ್ಟಿಯಾಗಬೇಕು. ಅದೇ ರೀತಿಯಾಗಿ ಈ ಕೇವಲ ಈ ಒಂದು ಚಿಕ್ಕ ದೇವಸ್ಥಾನವೇನೆ ಅನೇಕರಿಂದ ಸೃಷ್ಟಿಯಾಗಿದೆ ಅಂತಂದ್ಮೇಲೆ ಈ ಪ್ರಪಂಚವಾದರೂ ಕೂಡ ಈಶ್ವರನ ಒಬ್ಬರಿಂದಲೇ ಸೃಷ್ಟಿಯಾಗಲಿಕ್ಕೆ ಸಾಧ್ಯವ? ಅದು ಕೂಡ ಅನೇಕರಿಂದ ಸೃಷ್ಟಿಯಾಗಿರ್ಬೋದಲ್ವಾ ಅಂತ ಈ ರೀತಿಯಾಗಿ ಮರು ಪ್ರಶ್ನೆಗಳನ್ನು ಮಾಡಿದಾಗ ವಿಜಯದರು ಮರು ಪ್ರಶ್ನೆ ಮಾಡಿದ್ದಾರೆ. ಆವಾಗ ದಿಕ್ಕು ತೋರಿದಂತಾಗ್ತದೆ. ನನಗೆ ಉತ್ತರವನ್ನು ಕೊಡಲಿಕ್ಕೆ ಆಗೋದಿಲ್ಲ, ನಿರುತ್ತರನಾಗ್ತಾನೆ. ಏನ್ ಮಾಡಬೇಕು ಎಂಬುದಾಗಿ ತಿಳಿಯೋದಿಲ್ಲ. ಆವಾಗ ಪ್ರಶ್ನೆ ಮಾಡ್ತಾನೆ, ಇಲ್ಲ ಆಡವ ಪ್ರಮಾಣ, ಶಬ್ದಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾರೆ. ಆ ಶಬ್ದಶಾಸ್ತ್ರವನ್ನು ಕೂಡ ದಾಖಲೆ ಮಾಡ್ತಾರೆ. ಕೇವಲ ಶಬ್ದಶಾಸ್ತ್ರವು ನೀನು ಒಪ್ಪಿಕೊಂಡ ಈ ಶಬ್ದಶಾಸ್ತ್ರ ಪ್ರಮಾಣ ಅಲ್ಲ, ಆಗಮ ಪ್ರಮಾಣ ಅಲ್ಲ. ಈಶ್ವರ ಅಂತಂದ್ರೆ ಯಾರು? ವಿಷ್ಣು, ಶಿವ ಅಂತ ಪ್ರಶ್ನೆ ಮಾಡ್ತಾರೆ. ಇಲ್ಲ ಶಿವನೇ ಈ ಜಗತ್ತನ್ನು ಸೃಷ್ಟಿಯನ್ನು ಮಾಡಿದ್ದು ಅಂತ ಹೇಳಿದಾಗ ಅದನ್ನು ಕೂಡ ದಾಖಲೆ ಮಾಡ್ತಾರೆ. ಯಾಕೆ ಅಂದ್ರೆ ನೀನು ಶಿವನ ಸರ್ವೋತ್ತಮ, ಶಿವನೇ ಸೃಷ್ಟಿ ಮಾಡಿದ್ದು ಎಂಬುದಾಗಿ ಹೇಳಿಕೆ ನೀನು ಯಾವ ಪ್ರಮಾಣಗಳನ್ನು ಹೇಳ್ತಾ ಇದ್ದೀವಿ? ಅವೆಲ್ಲವೂ ಕೂಡ ಲಿಂಗ ಪುರಾಣವಾಗಿ ಮುಂತಾದಂತ ಅನೇಕ ಪುರಾಣಗಳೆಲ್ಲವೂ ಕೂಡ ಅವು ಯಾವ ತಾಮಸ ಪುರಾಣಗಳು ಹೊರತು ಸಾತ್ವಿಕ ಪ್ರಮಾಣಗಳಲ್ಲ. ಸಾತ್ವಿಕ ಪ್ರಮಾಣಗಳು ಮಾತ್ರ ಪ್ರಮಾಣಗಳಾಗ್ತದೆ ಎಂಬುದಾಗಿ ರೀತಿಯಾಗಿ ಹೇಳ್ತಾರೆ. ಅಲ್ಲ, ನಿಮಗೆ ಯಾವುದು ಪ್ರಮಾಣವು ವಿಷ್ಣು ಸರ್ವೋತ್ತಮ ಹೇಳುವುದು ಮಾತ್ರ ಅದು ಸಾತ್ವಿಕ ಪುರಾಣ, ಉಳಿದಿದ್ದೆಲ್ಲವೂ ಕೂಡ ತಾಮಸ ಪುರಾಣ ಅಂತ ಹೇಳ್ತಾ ಇದ್ದೀರಿ. ನಿಮಗೆ ತೋರಿಸಿದ್ದು ಮಾತ್ರ ಹೇಳ್ತಾ ಇದ್ದೀರಿ, ಅದೇ ಕೊಡುತ್ತೆ, ಸರಿ ಅಲ್ವಾ ಅಂತ ಹೇಳಿದ್ರೆ ಅವಾಗ ಹೇಳ್ತಾರೆ ಇಲ್ಲ, ಕೇವಲ ನಾನು ಹೇಳಿದ್ದು ಮಾತ್ರ ಅಲ್ಲ, ಬೇರೆ ಶಾಸ್ತ್ರೀಯರು ಹೇಳಿದ್ದಾರೆ. ಯಾವ್ಯಾವ ಸಾತ್ವಿಕ ಪುರಾಣ, ಯಾವ್ಯಾವ ತಾಮಸ ಪುರಾಣ ಎಂಬುದಾಗಿ ಹೇಳಿದ್ದಾರೆ. ಎಂಬುದಾಗಿ ಅನೇಕ ಪ್ರಕಾರವಾಗಿ ಅವರನ್ನ ನಿರಾಕರಣೆ ಮಾಡ್ತಾರೆ. ನಿರಾಕರಣೆ ಮಾಡುವುದರ ಮೂಲಕ ಆ 9ನೇ ದಿನ ಮುಗಿಯಬೇಕಾದಂತಹ ವಾದವು 10ನೇ ದಿನಕ್ಕೂ ಹೋಗಿ ಕೂಡ 10ನೇ ದಿನ ಆ ವಿಜಯ ತೀರ್ಥರಿಗೆ ವಿಜಯಲಕ್ಷ್ಮಿಯನ್ನು ಕಲಿತಾರೆ ಅಂತ ತಿಳಿದು ಬರ್ತದೆ. ಈ ಅತ್ಯದ್ಭುತವಾದಂತಹ ಅವರ ವಾಗ್ಝರಿಯನ್ನ, ಅವರ ಪಾಂಡಿತ್ಯ ಎಲ್ಲವನ್ನು ಕೂಡ ನೋಡಿದಾಗ ಆ ಲಿಂಗರಾಜ ಎಂಬ ಶೈವ ಸನ್ಯಾಸಿಯಾದರೂ ಕೂಡ ಅವರ ಕಾಲಿಗೆ ಬಿಡುತ್ತಾರೆ. ವಿಜಯಪುರ ಕಾಲಿಗೆ, ಸ್ವಾಮಿ ಮದುವೆಯನ್ನು ಕೇವಲ ನಮಸ್ಕಾರ ಮಾಡಿದ್ದೆ. ಯಾಕೆಂದ್ರೆ ಕಾಷಾಯದಂಡಾತ್ರೇಣ ಯಥೇಶ್ ಪೂಜ್ಯ ಸಂಶಯ ಅಂತ ಕೇವಲ ಕಾಷಾಯ ಮತ್ತು ದಂಡದಾನ ಮಾಡ್ತಾರೆ. ಅವರು ನಮಸ್ಕಾರಕ್ಕೆ ಅರ್ಹರು ಅಂತ ನಮಸ್ಕಾರ ಮಾಡಿದ್ರು. ಆದರೆ ಪ್ರತಿಯೊಂದು ದಿನದಲ್ಲೂ ಕೂಡ ಆ ನಿಮ್ಮ ಯುಕ್ತಿಯುಕ್ತವಾದಂತಹ ಮಾತುಗಳನ್ನು ಕೇಳ್ತಾ ನಾನು ನಿಮಗೆ ಶರಣಾಗಿ ಮಾಡಿದೆ. ಆದರೆ ನನ್ನ ವಾದವನ್ನು ನಾನು ಮಂಡಿಸಬೇಕಲ್ವಾ? ಹಾಗಾಗಿ ನನ್ನ ವಾದವನ್ನು ಎಲ್ಲವನ್ನೂ ಕೂಡ ಮಂಡಿಸಿದ್ರು ಕೂಡ ನಿಮ್ಮ ವಾದದ ಮುಂದೆ ನನ್ನ ವಾದ ನಿಲ್ಲೋದಿಲ್ಲ. ನಿಮ್ಮದೇ ಸರಿಯಾದಂತಹ ವಾದ, ನಿಮ್ಮ ಮತವೇ ಸರಿಯಾದಂತಹ ಮೂಲಕ ತಾನು ಯಾವ ಮಠಗಳಿಗೆ, ಯಾವ ದೇವಸ್ಥಾನಗಳಿಗೆ ಆಧಿಪತ್ಯವನ್ನು ವಹಿಸಿದ್ನೋ ಅವೆಲ್ಲವನ್ನು ಕೂಡ ನಿಯಮದ ಪ್ರಕಾರ ಆ ವಿಜಯ ತೀರ್ಥರಿಗೆ ಸಮರ್ಪಣೆ ಮಾಡಿ ಅವರ ಕಾಲಿಗೆ ಬಿಡುತ್ತಾನೆ. ಯಾಕೆ ಅಂತಂದ್ರೆ ವಿಜಯ ತೀರ್ಥರು ಸಜ್ಜನರ ಅನುಗ್ರಹ ಮಾಡುವುದಕ್ಕೋಸ್ಕರನೇ ಮಾಡಿದ್ರು. ಹಾಗಾಗಿ ಉಪಠಳವನ್ನು ಮಾಡುವಂತಹ ಆ ಸನ್ಯಾಸಿಯ ಗರ್ವವನ್ನ, ಅಹಂಕಾರವನ್ನ, ನನಗಿಂತಲೂ ಕೂಡ ಮಿಗಿಲಾದಂತಹ ವಿದ್ವಾಂಸರಲ್ಲ, ನನ್ನನ್ನು ಮೀರಿಸುವಂತಹ ಮಾಯಾಜಾಲದಲ್ಲಿ ಪಟುಗಳಲ್ಲಿ ಸಮರ್ಥರಾದವರಾಗಿಲ್ಲ ಅಂತ ಅಹಂಕಾರವನ್ನು ಹೇಳಿದ್ದ. ಆ
ಗಜೇಂದ್ರನಂತೆ ಇರುವಂತಹ ಈ ವಿಜೇಂದ್ರ ತೀರ್ಥರು ನಾಶ ಮಾಡಿದರು ಅಂತ ಆ ವಿಜೇಂದ್ರ ತೀರ್ಥರ ಮಹಿಮೆಯನ್ನು ನಾವು ತಿಳಿತಾ ಇದ್ದೇವೆ. ಇನ್ನು ಅಲ್ಲಿ ಏನ್ ಮಾಡಿದ್ರು ಆ ರಾಜೇಂದ್ರನ ಅಂತಂದ್ರೆ ಕೇಳ್ತಾರೆ. ಹತ್ತಿರ ವಾದ ಮಾಡಿದ ನಂತರ ಅವನ ಅಹಂಕಾರಗಳನ್ನು ಕೂಡ ಮುಗಿದ ನಂತರ ಅವನಿಗೆ ಮಠದ ಸರ್ಕಾರವನ್ನ, ಯಾಕೆಂದ್ರೆ ಆ ಪಾಂಡಿತ್ಯಕ್ಕೆ ಬೆಳೆಯನ್ನು ಕೊಡ್ತಾ ಇದ್ರು. ಆದ್ದರಿಂದಲೇ ವಿದ್ಯಾಮಠದ ಅಧಿಪತಿಗಳು ಅಂತ ಪ್ರಸಿದ್ಧರಾದವರು ವಿಜೇಂದ್ರ ತೀರ್ಥರು. ಅವರ ಪಾಂಡಿತ್ಯಕ್ಕೆ ಗೌರವವನ್ನ ಮಠದಿಂದ ಸರ್ಕಾರವನ್ನೆಲ್ಲವನ್ನು ಕೂಡ ಸಮರ್ಪಣೆ ಮಾಡಿ ಇನ್ನು ಮುಂದೆ ಎಲ್ಲವೂ ಕೂಡ ಆ ವಿಜೇಂದ್ರ ತೀರ್ಥ ಆಧಿಪತ್ಯಕ್ಕೆ ಒಳಗಾಗ್ತಾರೆ. ಅದನ್ನೇ ವಿಜೇಂದ್ರ ತೀರ್ಥ ವಿಜಯದಲ್ಲಿ ಮತ್ತು ವಿಜೇಂದ್ರ ತೀರ್ಥ ಸ್ತೋತ್ರವನ್ನು ಕೂಡ